ಸಾಧನ ಮಾರ್ಗ. ಧ್ಯಾನಂ, ಧ್ಯಾನಕ್ಕೆ ಮಾರ್ಗದರ್ಶನ. ಅಷ್ಟಾಂಗಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧ್ಯಾನದ ಪ್ರಚಲಿತ ಮಾದರಿ. ಏಕೆ? ಅಪೇಕ್ಷಿತ ಫಲವನ್ನು ಉಂಟು ಮಾಡುತ್ತದೆಂದು ಪ್ರಮಾಣಿಸಲ್ಪಟ್ಟ ಹಲವು ಆಚರಣೆಗಳ ತಳಹದಿಯ ಮೇಲೆ ಈ ಪ್ರಸ್ತುತ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಚಕ್ರಧ್ಯಾನ ಎಂದು ಕರೆಯಲಾಗುತ್ತದೆ. ಚಕ್ರಗಳು ಎಂದು ಕರೆಯಲ್ಪಡುವ ದೇಹದಲ್ಲಿರುವ ಪ್ರಮುಖ ಶಕ್ತಿ ಕೇಂದ್ರಗಳನ್ನು ಕೇಂದ್ರೀಕರಿಸಿ ಮಾಡಲಾಗುವ ಧ್ಯಾನ ಇದು. ನಿಮಗೆ ತಿಳಿದಿರಬೇಕಾದ ವಿಚಾರಗಳು. ನಿಮ್ಮ ಬಗ್ಗೆ ನೀವು ತಿಳಿದಿರಬೇಕಾದಂತಹ ಮೂಲಭೂತ ಸಂಗತಿಗಳು. ಶರೀರ ಇದು 3 ಆಯಾಮಗಳನ್ನು ಹೊಂದಿದೆ. 1 ಭೌತಿಕ ಶರೀರ, 2 ಸೂಕ್ಷ್ಮ ಶರೀರ, 3 ಕಾರಣ ಶರೀರ. ಉಸಿರು ಮತ್ತು ಪ್ರಾಣ ಮತ್ತು ಮನಸ್ಸು. ಭೌತಿಕ ಶರೀರ ಇದು ಪಂಚಭೂತಗಳಾದ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಇವುಗಳಿಂದ ಮಾಡಲ್ಪಟ್ಟಿದೆ. ಹಲವಾರು ವ್ಯವಸ್ಥೆಗಳು ಮತ್ತು ಅವುಗಳಲ್ಲಿ ಹಲವು ಪ್ರಕ್ರಿಯೆಗಳು ನಮ್ಮ ಶರೀರದಲ್ಲಿ ಉಂಟಾಗುತ್ತಿರುತ್ತವೆ. ಅಸ್ಥಿಪಂಜರದ ವ್ಯವಸ್ಥೆ, ಉಸಿರಾಟದ ವ್ಯವಸ್ಥೆ, ರಕ್ತ ಪ್ರಸರಣ ವ್ಯವಸ್ಥೆ, ಜೀರ್ಣಾಂಗ ವ್ಯೂಹ, ಸಂತಾನೋತ್ಪತ್ತಿಯ ಪ್ರಜನನ ವ್ಯವಸ್ಥೆ, ನರಮಂಡಲ ವ್ಯೂಹ, ಗ್ರಂಥಿಗಳ ವ್ಯವಸ್ಥೆ ಇತ್ಯಾದಿ. ಸೂಕ್ಷ್ಮ ಶರೀರ. ಯೋಗಶಾಸ್ತ್ರದಲ್ಲಿ ಶರೀರಕ್ಕೆ ಮತ್ತೆರಡು ಆಯಾಮಗಳಿವೆ ಎಂಬುದನ್ನು ನಾವು ಕಾಣುತ್ತೇವೆ. ಅದೆಂದರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಸೂಕ್ಷ್ಮ ಶರೀರವು 19 ಅಂಶಗಳನ್ನೊಳಗೊಂಡಿದೆ. ಪಂಚಪ್ರಾಣಗಳು, ಪಂಚಕ್ರಿಯಾಂಗಗಳು ಅಥವಾ ಪಂಚೇಂದ್ರಿಯಗಳು, ಪಂಚಗ್ರಹಣೇಂದ್ರಿಯಗಳು, 4 ಅಂತಃಕರಣಗಳಾದ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಪಂಚಪ್ರಾಣಗಳು: ವ್ಯಾನ ಸಂಪೂರ್ಣ ಶರೀರ, ಉದಾನ ಗಂಟಲು ಮತ್ತು ಶಿರೋಭಾಗ, ಪ್ರಾಣ ವಕ್ಷಸ್ಥಳ, ಸಮಾನ ಉದರಸ್ಥಳ, ಅಪಾನ ಪೃಷ್ಠಭಾಗ. ಪಂಚೇಂದ್ರಿಯಗಳು: ಮಾತನಾಡಲು ನಾಲಿಗೆ, ಹಿಡಿತಕ್ಕಾಗಿ ಕೈಗಳು, ಸಂಚಾರಕ್ಕಾಗಿ ಕಾಲುಗಳು, ಸಂತಾನಕ್ಕಾಗಿ ಜನನೇಂದ್ರಿಯಗಳು, ವಿಸರ್ಜನೆಗಾಗಿ ಗುದದ್ವಾರ. ಗ್ರಹಣೇಂದ್ರಿಯಗಳು: ಶಬ್ದಗ್ರಹಣಕ್ಕಾಗಿ ಕಿವಿ, ಸ್ಪರ್ಶಕ್ಕಾಗಿ ಚರ್ಮ, ವೀಕ್ಷಣೆಗಾಗಿ ಕಣ್ಣು, ರುಚಿಗಾಗಿ ನಾಲಿಗೆ, ವಾಸನೆಗಾಗಿ ಮೂಗು.